ಮೈಸೂರು ಮಹಾನಗರ ಪಾಲಿಕೆಯಿಂದ ನಾವು ಈಗಾಗಲೇ 195 ಕೋಟಿಯ ಒಂದು ಪ್ರಸ್ತಾವನೆ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ವಿ. ಆ ಪೈಕಿ 80 ಕೋಟಿಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಆ ಕಾಮಗಾರಿಯನ್ನು ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ರಾಜೀವ್ ನಗರ 1ನೇ ಹಂತ, 2ನೇ ಹಂತ, 3ನೇ ಹಂತ, ಅದಕ್ಕೆ ಹೊಂದ್ಕೊಂಡಿರುವಂಥ ಖಾಸಗಿ ಬಡಾವಣೆಗಳು ಮತ್ತು ಇರುವಂಥ ರೆವಿನ್ಯೂ ಬಡಾವಣೆಗಳನ್ನು ಒಳಗೊಂಡಂತಹ ಕೊಳವೆ ಮಾರ್ಗ ಇವತ್ತು ನಾವು ಬುದ್ಧಿ ಪೂಜೆ ಮಾಡುವ ಮೂಲಕ ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ಗೋಕುಲಮಿಂದ ಪ್ರಾರಂಭವಾಗುವಂತಹ ಕೊಳವೆ ಮಾರ್ಗ ರಾಜ್ಯದ ರಸ್ತೆ ಉದ್ದಕ್ಕೂ ಮಂಟಿ ಆಗಿರ್ಬೋದು, BMC ನಗರ ಆಗಿರ್ಬೋದು, ಶಿವರಾತ್ರೇಶ್ವರ ನಗರ ಆಗಿರ್ಬೋದು, ಅದನ್ನು ಹಾದಿ ಕೆಸರೆಗೆ STPಗೆ ಸೇರಿಸುವಂಥದ್ದು. ನಮ್ಮಲ್ಲಿ ನಾವು ಗೋಕುಲಂ ವ್ಯಾಲಿ, ಗನ್ನೇಮಂಟಪ ವ್ಯಾಲಿ, ಕೆಸರೆ ವ್ಯಾಲಿ, ಉದಯಗಿರಿ ವ್ಯಾಲಿ, ಗಾಂಧಿನಗರ ವ್ಯಾಲಿ, ಶಾಂತಿನಗರ ವ್ಯಾಲಿ ಮತ್ತು ರಾಜೀವ್ ನಗರ ವ್ಯಾಲಿ ಈ ಎಲ್ಲವೂ ಒಂದು ಕೆಸರಿನಲ್ಲಿರುವಂತಹ ಶುದ್ಧೀಕರಣ ಘಟಕಕ್ಕೆ ಸಂಬಂಧಪಟ್ಟಂತಹ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. 1 ವರ್ಷದ ಅವಧಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಸಹಕರಿಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಅದನ್ನು ನಾವು ಕಾರ್ಯಗತ ಮಾಡುವಂಥ ನಿರ್ಧಾರ. ಇದರ ಜೊತೆಗೆ ಎಲ್ಲ ಪ್ರಮುಖ ರಸ್ತೆಗಳಲ್ಲೇ ಈ ಕೊಳವೆ ಮಾರ್ಗ ಹೋಗ್ತಾ ಇರೋದ್ರಿಂದ, ಮುಖ್ಯ ಕೊಳವೆ ಮಾರ್ಗ ಇರೋದ್ರಿಂದ ಆ ರಸ್ತೆ ಅಗೆದು ಇವರು ತೊಡುವಂತಹ ಪೈಪ್ಗಳ ನಂತರ ಅದನ್ನು ದುರಸ್ತಿ ಮಾಡುವಂಥದ್ದು ಕೂಡ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ಸೇರಿಸಿದ್ದೇವೆ. ಹಾಗಾಗಿ ರಸ್ತೆಗಳು ಹಾಳಾದರೆ ತಕ್ಷಣ ಅದನ್ನು ಸರಿಪಡಿಸುವಂತಹ ಜವಾಬ್ದಾರಿಯೂ ಅದರ ಹೊಣೆಗಾರಿಕೆಯೂ ಕೂಡ ಗುತ್ತಿಗೆದಾರರನ್ನು ಕೊಟ್ಟಿದ್ದೇವೆ. ಸೊ ಇದು ಇವತ್ತು ಜಿಲ್ಲಾಧಿಕಾರಿಗಳು ಹಾಗೂ ನಗರ ಪಾಲಿಕೆ ಆಯುಕ್ತರು, ಮಾಜಿ ಮಹಾಪೌರರು, ಮಾಜಿ ನಗರ ಪಾಲಿಕಾ ಸದಸ್ಯರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದರು. ಈ ಕೆಲಸ ಅತ್ಯಂತ ಅವಶ್ಯಕವಾಗಿ ಬೇಕಾಗಿತ್ತು. ಕಾರಣ ಎಲ್ಲ ಒಳಚರಂಡಿ ದೇವನೂರು ಕೆರೆಗೆ ಬಂದು ಅಲ್ಲಿ ಸ್ಥಗಿತ ಆಗಿ ಅಲ್ಲಿ ನಿಲ್ಲುವಂಥದ್ದಾಗ್ತಾಯಿತ್ತು. ಅದನ್ನು ಈಗ ಬೇರ್ಪಡೆ ಮಾಡಿಸಿ ನಾವು ನೇರವಾಗಿ ಶುದ್ಧೀಕರಣ ಘಟಕಕ್ಕೆ ತಲುಪಿಸುವಂಥ ಕೆಲಸಕ್ಕೆ ಚಾಲನೆ. ಕೇವಲ ತಿಂಗಳಿಗೆ ಬರುವಂತಹ ಪೆನ್ಷನ್ನಿಂದ ಅವರ ಜೀವನ ಸಾಗಿಸುವಂಥದ್ದು, ಅವರ ಕನಸನ್ನು ನನಸು ಮಾಡ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಯಾರಿಗೂ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅವರಿಗೆ ಸ್ಪಂದಿಸ್ತಾ ಬಂದಿರೋ ನಿಟ್ಟಿನಲ್ಲಿ ಅವರ ಭಾವನೆಗಳು ಮತ್ತು ಅವರ ಪ್ರೀತಿ, ನನ್ನ ಮೇಲೆ ಇಟ್ಟಿರುವಂಥ ಅಭಿಮಾನವನ್ನು ಅವರು ವ್ಯಕ್ತಪಡಿಸುವಂಥದ್ದು ಬಂದಿದ್ದಾರೆ. ಬಹುಶಃ ನಾನು ಯಾವ ಪದಗಳ ಮೂಲಕ ಯಾವ ರೀತಿಯಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆಭಾರಿಯಾಗಿದ್ದೇನೆ. ಈ ಋಣ ತೀರಿಸುವಂಥದ್ದಕ್ಕೆ ಸಾಧ್ಯನೋ ಅಸಾಧ್ಯನೋ ಅನ್ನೋದು ನಾನು ತಾವು KPCC ಅಧ್ಯಕ್ಷರಾಗಿದ್ದೀರಿ, ಕಾರ್ಯಾಧ್ಯಕ್ಷ